ಗಣಿತ ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 8ನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಬೆಂಬಲಿತ ಹಂತದ ಪುನರ್ಮನನ ಹಾಳೆ 3 ಮತ್ತು 4ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿಹಾರಗಳನ್ನು ನೋಡ್ತಾ ಹೋಗೋಣ. ಪುನರ್ಮನನ ಹಾಳೆ 3 ಅಂದರೆ ಇಲ್ಲಿರ್ತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆಗಳು, ಅಂದರೆ ಕಲಿಕಾ ಫಲದಲ್ಲಿ ಹಣ, ಉದ್ದ, ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರ್ತಕ್ಕಂಥ ವಿವಿಧ ಸನ್ನಿವೇಶಗಳಲ್ಲಿ ಭಿನ್ನರಾಶಿ ಮತ್ತು ದಶಮಾಂಶಗಳನ್ನು ಬಳಸುವುದು ಒಂದು ಅರ್ಥ. ಒಂದನೇ ಒಂದು ಪ್ರಶ್ನೆಗೆ ಉತ್ತರ ನೋಡ್ತಾ ಹೋದರೆ, ಈ ಕೆಳಗಿನ ಸನ್ನಿವೇಶಗಳನ್ನು ಭಿನ್ನರಾಶಿ ಮತ್ತು ದಶಮಾಂಶ ರೂಪದಲ್ಲಿ ಬರೆಯಿರಿ. ಅದರಲ್ಲಿ ಎ ಪ್ರಶ್ನೆ, ರೋಹಿತನ ಒಂದು ಹಣ್ಣನ್ನು 8 ಸಮಭಾಗಗಳಾಗಿ ಕತ್ತರಿಸಿ 2 ಭಾಗಗಳನ್ನು ತಿಂದನು. ರೋಹಿತ್ ತಿಂದ ಹಣ್ಣುಗಳ ಸಂಖ್ಯೆಯ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಮೊದಲಿಗೆ ಒಂದು ಚಿತ್ರವನ್ನು ಹಾಕಿದಾಗ ಒಟ್ಟು ಹಣ್ಣನ್ನು 8 ಭಾಗಗಳಾಗಿ ಮಾಡಿದ. ಅದರಲ್ಲಿ 2 ಭಾಗಗಳಲ್ಲಿ ಅವನು ತಿಂದ ಅಂತಂದಾಗ ಉಳಿದಿರ್ತಕ್ಕಂಥದ್ದು ನಮಗೆ ನೋಡ್ತಾ ಹೋಗೋ ಚಿತ್ರದಲ್ಲಿ ಒಟ್ಟು 2 8 ಅಂತಕ್ಕಂಥದ್ದು, ಅಂದರೆ 8 ಭಾಗದಲ್ಲಿ 2 ಭಾಗಗಳನ್ನು ಅವನು ತಿಂದನು ಅಂತ ನಾವು ಹೇಳಿ 2 8 ಅಂತ ಬರೀಬೋದು, ಅಥವಾ ಸಂಕ್ಷಿಪ್ತ ರೂಪವಾಗಿ ಬರೆದಾಗ ಕೂಡ ಇದು 1 4 ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ, ಅದರಲ್ಲಿ ಬಿ, ಗೀತಾಳು ತನ್ನ ಮನೆಯಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶಾಲೆಗೆ ಹೋಗಬೇಕಾಗಿದೆ. ಗೀತಾಳು 2 ಕಿಲೋಮೀಟರ್ ಕ್ರಮಿಸಿದ್ದಾಳೆ. ಹಾಗಿದ್ರೆ ಗೀತಾ ಕ್ರಮಿಸಿದ ದೂರವನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ನೋಡಿ, ಗೀತಾಳ ಮನೆ ಶಾಲೆಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ಕಿಲೋಮೀಟರ್? 8 ಕಿಲೋಮೀಟರ್ ದೂರದಲ್ಲಿದ್ದಾಗ ಅವಳು ಈಗ 2 ಕಿಲೋಮೀಟರ್ ಅವಳು ಏನು ಮಾಡಿದ್ದಾಳೆ? ಕ್ರಮಿಸಿದ್ದಾಳೆ. ಅದನ್ನು ಒಂದು ದಶಮಾಂಶದಲ್ಲಿ ಬರಿಬೇಕಾಗಿದೆ. ಅಂದರೆ ಮೊದಲಿಗೆ 2 8 ಅಂತಕ್ಕಂಥದ್ದು ನಾವು ಮಾಡಿದಾಗ ಇದನ್ನು ಛೇದಿಸಿದಾಗ 1 4 1 4 ಒಂದು ದಶಮಾಂಶದಲ್ಲಿ ಬರೆದಾಗ ಅಥವಾ ಭಾಗಾಕಾರ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 0.25, ಅಥವಾ 2ಕ್ಕೆ 8ರಿಂದ ಭಾಗಿಸಿದಾಗಲೂ ಕೂಡ 0.25 ಅಂತಕ್ಕಂಥದ್ದು ಉತ್ತರ ಬರ್ತದೆ. ನಂತರ ಸಿ, ಒಂದು ಅಂಗಡಿಯಲ್ಲಿ ಪೆನ್ಸಿಲ್ ಬೆಲೆ 1.5 ಅದು 1.5 ರೂಪಾಯಿ, ಒಂದು ಪೆನ್ನಿನ ಬೆಲೆ 2 ರೂಪಾಯಿ 75 ಪೈಸೆ, ನೋಟ್ ಪುಸ್ತಕದ ಬೆಲೆ 12 ರೂಪಾಯಿ 50 ಪೈಸೆ ಆಗಿದೆ. ಜೋಸೆಫನು 3 ಪೆನ್ಸಿಲ್ 4 ಪೆನ್ ಮತ್ತು 5 ನೋಟ್ ಪುಸ್ತಕಗಳನ್ನು ಕೊಟ್ಟರೆ ಅವನು ಅಂಗಡಿಯವನಿಗೆ ಪಾವತಿಸಬೇಕಾಗಿರ್ತಕ್ಕಂಥ ಒಟ್ಟು ಮೊತ್ತವನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾನೆ. ನೋಡಿ, ಒಂದು ಪೆನ್ಸಿಲ್ನ ಬೆಲೆ 1 ರೂಪಾಯಿ 50 ಪೈಸೆ, ಒಂದು ಪೆನ್ನಿನ ಬೆಲೆ 2 ರೂಪಾಯಿ 75 ಪೈಸೆ ಮತ್ತು ಒಂದು ನೋಟ್ ಪುಸ್ತಕದ ಬೆಲೆ 12 ರೂಪಾಯಿ 50 ಪೈಸೆ ಆದಾಗ ನಾವು ಇಲ್ಲಿ ಅವನು ಕೊಟ್ಟಿರ್ತಕ್ಕಂಥದ್ದು 3 ಪೆನ್ಸಿಲ್ 4 ಪೆನ್ ಮತ್ತು 5 ನೋಟ್ ಪುಸ್ತಕಗಳನ್ನು ನಾವು ಬರೆದಿದ್ದೇ ಆದರೆ ಅವುಗಳನ್ನು ಗುಣಿಸಿ ಬರೆದಾಗ ಒಂದು ಪೆನ್ನಿನ ಬೆಲೆ ಎಷ್ಟಾಗಿದೆ? ಪೆನ್ಸಿಲ್ನ ಬೆಲೆ 3 ಪೆನ್ಸಿಲ್ನ ಬೆಲೆ ಅಂದರೆ 3 × 1.5, 4 ಪೆನ್ನಿನ ಬೆಲೆ ಅಂದರೆ 4 × 2.5, 5 ನೋಟ್ ಪುಸ್ತಕದ ಬೆಲೆ ಅಂದರೆ 5 × 12.5. ಸೊ ಇವುಗಳನ್ನು ಗುಣಿಸಿದ್ದೇ ಆದರೆ ನಮಗೆ 4.5 11.0 62.50 ಇವೆಲ್ಲ ಮೊತ್ತ ಮಾಡಿದ್ದೆ ಆದರೆ 78 ರೂಪಾಯಿ ಬರುತ್ತೆ. 78 ಬೇಕಾದರೆ 78.00 ಎಂದು ದಶಮಾಂಶ ರೂಪದಲ್ಲಿ ಬರೆಯಬಹುದಾಗಿದೆ. ಡಿ, ಶೀತಲ್ ಬೆಳಗ್ಗೆ ಸಮಯದಲ್ಲಿ 10 ಲೀಟರ್ ಹಾಲನ್ನು ಮತ್ತು ಸಾಯಂಕಾಲದ ಸಮಯದಲ್ಲಿ 5.34 ಲೀಟರ್ ಹಾಲನ್ನು ಒಂದು ಹಾಲಿನ ಡೈರಿಗೆ ಹಾಕುವಳು. ಹಾಗಾದರೆ ಅವಳು ಒಂದು ದಿನದಲ್ಲಿ ಡೈರಿಗೆ ಹಾಕಿದ ಹಾಲಿನ ಪ್ರಮಾಣವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ನೋಡಿ, ಶೀತಲ್ ಡೈರಿಗೆ ಹಾಕಿದ ಹಾಲಿನ ಪ್ರಮಾಣ ತೆಗೆದುಕೊಂಡಾಗ ಬೆಳಗ್ಗೆ 10 ಲೀಟರ್, ಸಾಯಂಕಾಲ 5.34. ಸೊ ಇದನ್ನು ನಾವು ಒಂದು ಭಿನ್ನ ರಾಶಿಯಲ್ಲಿರ್ತಕ್ಕಂಥ ಒಂದು ಎರಡನೇದು ಏನಾಗಿದೆ, ಮಿಶ್ರ ಭಿನ್ನ ರಾಶಿಯನ್ನು ನಾವು ಬಿಡಿಸ್ಕೊಂಡಾಗ 4 5 20 23 4 ಅಂದರೆ 10.12 ಕೂಡ ನಾವು ಬಿಡಿಸ್ಕೊಂಡಿದ್ದಾಗ ಅದನ್ನು ಕೂಡ 21 2 2 10 20 21 2. ನೋಡಿ, ಇಲ್ಲಿ ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಲಸವನ್ನು ತೆಗಿಬೇಕಾಗುತ್ತೆ. 2 ಮತ್ತು 4ರ ಲಸ ನಾವು ತೆಗೆದಿದ್ದೆ ಆದರೆ ಎಷ್ಟು ಬಂತು? ನಮಗೆ 4 ಅಂತಕ್ಕಂಥದ್ದು ಲಸ ಬಂದಿದೆ. ಹಾಗಾಗಿ 2ಕ್ಕೆ 4ರಿಂದ ಗುಣಿಸ್ಬೇಕಾದ್ರೆ ಅಂಶಕ್ಕೆ 2ರಿಂದ 21 2 42 ಪ್ಲಸ್ ಈಗ 4 ಇದೆ 2 23 4 ಹಾಗಾಗಿ ಅದಕ್ಕೆ 1ರಿಂದ ಗುಣಿಸಿದಾಗ 23 ಆಗಿತ್ತು. ಹಾಗಾಗಿ ಇವುಗಳ ಮೊತ್ತವನ್ನು ಮಾಡಿದಾಗ ನಮಗೆ ಎಷ್ಟಾಯಿತು? 65 4 ಅಂತಕ್ಕಂಥದ್ದು ಉತ್ತರ ಆಗಿದೆ. ಹಾಗಾಗಿ ಅವಳು ಒಂದು ದಿನದಲ್ಲಿ ಹಾಕಿರ್ತಕ್ಕಂಥ ಹಾಲಿನ ಪ್ರಮಾಣವನ್ನು ನೋಡಿದ್ದೆ ಆದರೆ 65 4 ಅಂತಕ್ಕಂಥದ್ದು. ಅಥವಾ ಇದನ್ನು ಇನ್ನು ಭಿನ್ನ ರಾಶಿಯನ್ನು ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದಾಗ ನಾವು ಬಿಡಿಸಿ ಬರಿಬೋದು. 4 1 4 25 ಆಯಿತು, 4 6 24. ಸೊ 16.14 ಲೀಟರ್ ಹಾಲು ಅಂತ ಕೂಡ ನಾವು ಬರೆಯಬಹುದಾಗಿದೆ. ಇನ್ನು ಈ ಒಂದು ನಗರದ ಹಗಲಿನ ತಾಪಮಾನ 67.8 ಡಿಗ್ರಿ ಫ್ಯಾರನ್ಹೀಟ್ ಆದರೆ ರಾತ್ರಿಯಲ್ಲಿ ತಾಪಮಾನವು ಹಗಲಿನ ತಾಪಮಾನಕ್ಕಿಂತ 24.9 ಡಿಗ್ರಿ ಫ್ಯಾರನ್ಹೀಟ್ ಕಡಿಮೆ ಆಗುತ್ತದೆ. ಹಾಗಾದರೆ ಆ ನಗರದಲ್ಲಿರ್ತಕ್ಕಂಥ ತಾಪಮಾನವ ಎಷ್ಟಾಗಿರುತ್ತದೆ? ಇಲ್ಲಿ ನಾವು ಹಗಲಿನ ತಾಪಮಾನದಲ್ಲಿ ರಾತ್ರಿ ತಾಪಮಾನದಲ್ಲಿ
ಕಡಿಮೆ ಆಗಿರ್ತಕ್ಕಂಥದ್ದನ್ನು ಕಳೆದದ್ದೇ ಆದರೆ ನಮಗೆ ರಾತ್ರಿಯ ತಾಪಮಾನ ದೊರೆಯುತ್ತದೆ. ಹಗಲಿನಲ್ಲಿ ತಾಪಮಾನ, ರಾತ್ರಿಯಲ್ಲಿ ಕಡಿಮೆ ಆಗ್ತಕ್ಕಂಥ ತಾಪಮಾನ. ಹಾಗಾಗಿ ರಾತ್ರಿಯ ತಾಪಮಾನ 42.9 ಡಿಗ್ರಿ ಫ್ಯಾರನ್ಹೀಟ್ ಆಗಿದೆ ಎಂದು ನಾವು ಬರೆಯಬಹುದಾಗಿದೆ. ಇದು ಒಂದು ಪುನರ್ಮನನ ಹಾಳೆ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳು. ಇನ್ನು 4ನೇ ಸಂಬಂಧಪಟ್ಟಿರ್ತಕ್ಕಂಥ ಪುನರ್ಮನನ ಹಾಳೆ 4 ಭಾಗಲಬ್ಧ ಸಂಖ್ಯೆಗಳು. ಕಲಿಕಾ ಫಲ ಭಿನ್ನರಾಶಿಗಳ ಭಾಗಾಕಾರ ಮತ್ತು ಗುಣಾಕಾರವನ್ನು ಅರ್ಥೈಸಿಕೊಳ್ಳೋದು. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಕೊಟ್ಟಿರ್ತಕ್ಕಂಥ ಸ್ಥಳಗಳನ್ನು ಪೂರ್ಣಗೊಳಿಸಿರಿ. ಇಲ್ಲಿ ನೋಡ್ತಾ ಹೋಗ್ಬೇಕು, ಭಿನ್ನರಾಶಿಗಳಲ್ಲಿ 4 ಭಾಗದಲ್ಲಿ 1 ಭಾಗಕ್ಕೆ ಬಣ್ಣವನ್ನು ಹಾಕಲಾಗಿದೆ. ಇಲ್ಲಿ ಕೂಡ 4ರಲ್ಲಿ 1ಕ್ಕೆ ಬಣ್ಣ ಹಾಕಿದೆ. ಇಲ್ಲಿ 4 ಭಾಗದಲ್ಲಿ 1ಕ್ಕೆ ಬಣ್ಣವನ್ನು ಹಚ್ಚಿದೆ ಅಂತಂದಾಗ ಒಟ್ಟಾರೆಯಾಗಿ ನಾವು ಇವುಗಳ ಮೊತ್ತವನ್ನು ಮಾಡಿದಾಗ, ಭಿನ್ನರಾಶಿಯಲ್ಲಿ ಮೊತ್ತವನ್ನು ಮಾಡಿದಾಗ ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನು ಕೂಡಿಸಬಹುದಾಗಿದೆ. ಹಾಗಾಗಿ ಇದು 3 4 ಅಂತಕ್ಕಂಥದ್ದು. ಅಂದರೆ 1 4 3 ಬಾರಿ ಮೊತ್ತವನ್ನು ಮಾಡಿದರೂ ಕೂಡ 3 4 ಹಾಗೆ ಅದನ್ನು ಗುಣಿಸಿದಲು ಕೂಡ ನಮಗೇನಾಗುತ್ತೆ ನೋಡಿ, ಇಲ್ಲಿ 1 4 ಇಂಟು 3 ಆದಾಗಲೂ ಕೂಡ 3 4 ಆಗುತ್ತೆ. ಹಾಗೆ ಈ ಪ್ರಶ್ನೆ ನೋಡ್ತಾ ಹೋಗಿಲಿ, ಇಲ್ಲಿ 1 2 2ರಲ್ಲಿ 1ಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ. ಇಲ್ಲೂ ಕೂಡ 2ರಲ್ಲಿ 1ಕ್ಕೆ ಸಮನಾಗಿದೆ. ಇದು ಕೂಡ ಏನಾಗಿದೆ 1 2 ಇಂಟು 2 ಮಾಡಿದಾಗ ನಮಗೆ ಎಷ್ಟಾಯಿತು, ಈ 2 ಭಾಗ. ಇದೇನಾಗಿದೆ 1 2 ಇಂಟು 2 ಮಾಡಿದಾಗ ಪೂರ್ಣ ಪ್ರಮಾಣದಲ್ಲಿ ನಮಗೇನಾಯಿತು 1 ಅಂತಕ್ಕಂಥದ್ದು ಬಂತು. ನಂತರದಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಪೂರ್ಣಗೊಳಿಸಿರಿ. ನೋಡಿ, ಎ ಆಪ್ಷನ್ ಏನಾಗಿದೆ ಇಲ್ಲಿ ಅಂದರೆ 1 3 ಪ್ಲಸ್ 1 3 ಕೂಡಿಸಿದ್ದೆ ಆದರೆ 1 3 ಇಂಟು 2 ಸಮನಾಗಿದೆ. ಅಂಶ ಮತ್ತು ಛೇದಗಳನ್ನು ಗುಣಿಸಿದಾಗ 2 3 2 5 ನಾವು 3 ಬಾರಿ ಇಲ್ಲಿ ಕೂಡಿಸಲಾಗಿದೆ. ಇದನ್ನು ನಾವು ಗುಣಾಕಾರದಲ್ಲಿ ಬರೆದಾಗ 2 5 ಇಂಟು 3 ಅಂದಾಗ 6 5. ನಂತರದಲ್ಲಿ 3ನೇ ಸಮಸ್ಯೆ, ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ಅಂಶಗಳನ್ನು ಅಂಶಕ್ಕೆ ಗುಣಿಸಬೇಕು, ಛೇದಗಳನ್ನು ಛೇದಕ್ಕೆ ಗುಣಿಸಬೇಕು. 3 5 15 4 ಸೊ 3 5 ಇಂಟು 3 ಅಂದರೆ 9 5. ಇದು 1 4 4 6 ಅಂತಕ್ಕಂಥದ್ದು. ಕೊನೆಯದು 12 ಇಂಟು 5 ಅಂದರೆ 60 60 11 ಅಂತಕ್ಕಂಥದ್ದು. ಇದು ನಾವು ಅಂಶಗಳು ಮತ್ತು ಛೇದಗಳನ್ನು ಗುಣಿಸಿ ಉತ್ತರವನ್ನು ಬರೆಯಲಾಗಿದೆ. ನಂತರದಲ್ಲಿ 4ನೇ ಪ್ರಶ್ನೆ ನೋಡಿದಾಗ, 1 ರೊಟ್ಟಿಯನ್ನು 2 ಸಮಭಾಗಗಳಾಗಿ ಮಾಡಲಾಗಿದೆ. ಹಾಗಾದರೆ ಪ್ರತಿ ಭಾಗದ ಬೆಲೆ ರಾಶಿ ರೂಪ. ಸೊ 1 ರೊಟ್ಟಿಯನ್ನು 2 ಭಾಗಗಳು ಮಾಡಿದಾಗ 2ರಲ್ಲಿ 1 ಭಾಗ. ಸೊ ಹಾಗಾಗಿ 1 2 ಮತ್ತು 1 2. ಸೊ ಎಷ್ಟು ಅರ್ಧ ಭಾಗಗಳನ್ನು ಸೇರಿಸಿದರೆ 1 ಪೂರ್ಣ ರೊಟ್ಟಿ ಆಗುತ್ತದೆ ಅಂದರೆ 2 ಅರ್ಧ ಭಾಗಗಳನ್ನು ಕೂಡಿಸಿದರೆ 1 ರೊಟ್ಟಿ ಆಗುತ್ತದೆ. ನೋಡ್ತಾ ಇರ್ಬೋದು, 1 2 ಪ್ಲಸ್ 1 2 ಅಂದಾಗ ಲಸ 2 ಬಂದಾಗ ಅಂಶಗಳನ್ನು ಕೂಡಿಸಿದ್ದೆ ಆದರೆ 2/2 ಅಂದರೆ ಎಷ್ಟಾಯಿತು, ನಮಗೆ ಛೇದಿಸಿದಾಗ 1 ಅಂತಕ್ಕಂಥದ್ದು. ಈ ಕೆಳಗಿನ ಪ್ರಶ್ನೆಗಳನ್ನು ಸಂಕ್ಷೇಪಿಸಿ ಅಂತಕ್ಕಂಥದ್ದು 5ನೇ ಪ್ರಶ್ನೆಯಲ್ಲಿ ಬರ್ತದೆ. ನೋಡಿ, ಭಾಗಾಕಾರವಿದ್ದಾಗ ನಾವು ಏನು ಮಾಡಬೇಕಾಗುತ್ತಂದರೆ ವಿಲೋಮ ರೂಪದಲ್ಲಿ ಬರೀಬೇಕು. ಗುಣಿಲೆ ಬರೆದು ವಿಲೋಮ ರೂಪದಲ್ಲಿ ಬರಿಬೇಕು. ವಿಲೋಮ ರೂಪದಲ್ಲಿ ಅಂದರೆ ಅಂಶಗಳು ಛೇದಗಳಾಗಿ, ಛೇದಗಳು ಅಂಶಗಳಾಗಿ ಬರಿಬೇಕು. ನೋಡ್ತಾ ಹೋಗಿಲಿ, 4 ಭಾಗಿಲೆ 1 5 ಭಾಗಿಲೆ ಅಂತಕ್ಕಂಥದ್ದು ನಾವು ಗುಣಿಲೆ ಬರೆದಾಗ ಇಲ್ಲಿ 1 5 ಅಂತಕ್ಕಂಥದ್ದು ನಾವು ವಿಲೋಮವಾಗಿ ಬರೆದಾಗ 5 1. ಹಾಗಾಗಿ ನಾವು 4 5 20 ಅಂತಕ್ಕಂಥದ್ದು. 20 ಭಾಗಿಲೆ 1 4 ಅಂದರೆ 20 ಗುಣಿಲೆ 4 1 ಅಂದರೆ 80. 60 ಭಾಗಿಲೆ 1 5 ಅಂದರೆ 60 ಗುಣಿಲೆ 5 1 ಅಂದರೆ 300. ಅಂದರೆ ಭಾಗಾಕಾರ ಮಾಡಬೇಕಾಗಿದ್ದಾಗ ನಾವು ಅವುಗಳನ್ನು ಗುಣಿಲೆ ಚಿಹ್ನೆ ಬರೆದು ವಿಲೋಮ ರೂಪದಲ್ಲಿ ಬರೆದಿದ್ದೆ ಆದರೆ ಅವುಗಳ ಉತ್ತರಗಳು ಇಲ್ಲಿ ದೊರೀತಾ ಇದ್ದಾವೆ, ತಾವು ನೋಡಬಹುದಾಗಿದೆ. ಸೊ ಈ ರೀತಿಯಲ್ಲಿ ಪುನರ್ಮನನ ಹಾಳೆ 4ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ತಾವು ಇಲ್ಲಿ ನೋಡಿದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.